ಸೊ ಗಾಯ್ಸ್, ಇದು ಬಂದ್ಬಿಟ್ಟು ನಾವು ಈಗ ಸದ್ಯಕ್ಕೆ ಗುಲ್ಬರ್ಗ ಕೋಟೆ ಹೈಯೆಸ್ಟ್ ಪೀಕಲ್ಲಿದ್ದೀವಿ. ಸೊ ನಾವು ಇವಾಗ ಈ ಗೋಪುರದ ಮೇಲ್ಭಾಗದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ನಮಗೆ ದೊಡ್ಡದಾದಂಥ 3 ಈ ತೋಪುಗಳು ಕಾಣಿಸ್ತವೆ. ಸೊ ಕೋಟೆಯ ಸುತ್ತಮುತ್ತ ಯಾವುದೇ ಭಾಗದಿಂದ ಶತ್ರುಗಳು ಒಳಗಡೆ ನುಸುಳ್ತಾರೆ ಅಂದರೆ ಇಲ್ಲಿಂದನೇ ಅವ್ರ ಮೇಲೆ ಈ ಒಂದು ತೋಪನ್ನು ಹಾರಿಸುವಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ರು. ಸೊ ಅಲ್ಲಿ ನಮಗೆ ಜಾಮಿಯಾ ಮಸೀದಿ ಕೂಡ ಕಾಣಿಸುತ್ತೆ. ಸೊ ಇಲ್ಲಿಂದ ಒಂದು ಅದ್ಭುತವಾದಂಥ ನೋಟನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಗಾಯ್ಸ್, ಇದು ಬಂದ್ಬಿಟ್ಟು ನಾವು ಈಗ ಸದ್ಯಕ್ಕೆ ಗುಲ್ಬರ್ಗ ಕೋಟೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಗೋಪುರ, ಕಾವಲು ಗೋಪುರದ ಮೇಲೆ ಇದ್ದೀವಿ. ಸೊ ಇಲ್ಲಿಂದ ನೀವು ಇನ್ನೊಮ್ಮೆ ಈ ಕೆಲವೊಂದಿಷ್ಟು ಜಾಗಗಳನ್ನು ನೋಡ್ಬೋದಾಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಆ ಒಂದು ಜಾಮಿಯಾ ಮಸೀದಿ ಕಾಣಿಸುತ್ತೆ ಹಿಂದ್ಗಡೆ. ಜಾಮಿಯಾ ಮಸೀದಿ ಆದ ನಂತರ ನಾವು ಆ ಕಡೆ ಶಿವ ಮಂದಿರ ನೋಡ್ಲಿಕ್ಕೆ ಹೋದ್ವಿ, ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಅದಾದ ನಂತರ ಅಲ್ಲೊಂದು ಮೇಲ್ಗಡೆ ತೋಪಿದೆ. ಆ ತೋಪನ್ನ ನೋಡಿದ ನಂತರ ನಾವು ಹಿಂಗೆ ಕೆಳಗಡೆ ಹೇಳ್ಕೊಂಡು ಈ ಕಡೆ ಭಾಗದಲ್ಲಿ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಏನು ಇದು ಮನೆ ಥರ ಕಾಣಿಸುತ್ತೆ, ಅಲ್ಲಿ ಹೋಗಿದ್ವಿ. ಸೊ ಅಲ್ಲೋದ ನಂತರ ಹಿಂಗೆ ಕೆಳಗಡೆ ಹೇಳ್ಕೊಂಡು ಇದ್ರ ಮೇಲೆ ಬಂದಿದ್ವಿ. ಸೊ ನಾವು ಈ ಕಡೆ ಭಾಗಕ್ಕೆ ಹೋದಾಗ ಈ ಒಂದು ಕೋಟೆಯ ಮುಖ್ಯ ದ್ವಾರ ಕಾಣಿಸುತ್ತೆ. ಸೊ ಪೂರ್ವ ಭಾಗಕ್ಕೆ ಇರುವಂತಹ ದ್ವಾರ. ಇಲ್ಲಿ ಕೋಟೆ ಒಳಗಡೆ ನಮಗೆ ದೇವನಹಳ್ಳಿಯಲ್ಲಿ ಯಾವ ಥರ ನೋಡಿದ್ವಿ ಅದೇ ರೀತಿಯಾದಂಥ ಒಂದು ಸಿಚುವೇಶನ್ ನೋಡ್ತೀರಿ. ಇಲ್ಲೆಲ್ಲ ಮನೆಗಳನ್ನು ನಿರ್ಮಿಸ್ಕೊಂಡಿರೋದು. ಒಳಗಡೆ ಕೆಲವೊಂದು ಜಾಗಗಳಿಗೆ ಹೋಗಲಿಕ್ಕೆ ಅಲ್ಲಿ ಫೋಟೋ ವಿಡಿಯೋ ಮಾಡೋಕ್ಕೂ ಕೂಡ ವಿರೋಧ ಮಾಡ್ತಿದ್ದಾರೆ ಇಲ್ಲಿ ಸ್ಥಳೀಯರು. ಸೊ ಹಾಗಾಗಿ ನಮಗೆ ಜಾಸ್ತಿ ಫೋಟೋಗಳನ್ನು ಆ ಕಡೆ ಭಾಗದಲ್ಲಿ ತೋರಿಸ್ಲಿಕ್ಕಾಗಿಲ್ಲ. ಸೊ ಈ ಒಂದು ಜಾಗದಲ್ಲಿ 3 ತೋಪುಗಳನ್ನು ನೋಡ್ತೇವೆ. ಸೊ ಹಾಗೇ ಮುಂದೆ ಬಂದರೆ ನಮಗೆ ಇಲ್ಲಿ ಕಲಬುರ್ಗಿ ಕೋಟೆಯ ಮೇನ್ ಗೇಟ್ ಇಲ್ಲಿ ಕಾಣಿಸುತ್ತೆ ನಮಗೆ. ಈ ಕಡೆ ಬಂದುಬಿಟ್ಟು ಮಾಲ್ ಇದೆ, ಸೂಪರ್ ಮಾರ್ಕೆಟನ್ನು ನೋಡ್ತೀರಿ ಆ ಸೈಡಲ್ಲಿ. ಇದೆಲ್ಲ ಹಳೆ ಕೋಟೆಯ ಭಾಗನ ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಮೇನ್ ಗೇಟ್ ಇದೆ. ಹಾಗೆಯೇ ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ನೋಡ್ತೀರಾ ನೀವು, ಅದು ಜಾಮಿಯಾ ಮಸೀದಿ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಿರೋದು ಭಾರತದಲ್ಲಿ ಅಥವಾ ಇಡೀ ಏಷ್ಯಾದಲ್ಲೇ ಆಗಿನ ಕಾಲದಲ್ಲಿ ಅತಿ ದೊಡ್ಡದಾದಂಥ ಒಂದು ಮಸೀದಿ ಆಗಿತ್ತು. ಮತ್ತು ಆ ಭಾಗದಲ್ಲಿ ಇನ್ನೊಂದು ದೊಡ್ಡ ತೋಪು ಇದೆ. ಮತ್ತು ಇನ್ನೊಂದು ಅತಿ ದೊಡ್ಡವಾದಂಥ ಒಂದು ಕಾವಲು ಗೋಪುರ ಇದೆ. ಇದೇ ರೀತಿಯಾದಂಥ ಕಾವಲು ಗೋಪುರ ನಾವು ಮಳಕೇಡ್ ಕೋಟೆಯಲ್ಲೂ ಕೂಡ ನೋಡಿದ್ವಿ. ಎಂಟ್ರ್ ಆಗ್ತಿದ್ದಂಗೆ ಮಧ್ಯದಲ್ಲಿ ಒಂದು ದೊಡ್ಡ ಕಾವಲು ಗೋಪುರ ನೋಡಿದ್ವಿ. ಅದ್ರ ಮೇಲೆ ಕೆಲವೊಂದು ತೋಪುಗಳಿದ್ದದ್ದು ಕೂಡ ನಾವು ನೋಡಿದ್ವಿ. ಸೊ ಇಲ್ಲಿ ಇವಾಗ ಸದ್ಯಕ್ಕೆ ಹೂಳೆತ್ತುವಂಥ ಕಾರ್ಯ ನಡೀತಾ ಇದೆ. ಸೊ ಹೀಗೆ ಒಂಚೂರು ನಮ್ಮ ಈ ಒಂದು ಪ್ರದೇಶನ, ಈ ಒಂದು ಕೋಟೆನ, ಈ ಒಂದು ಜಾಗನ ಅಭಿವೃದ್ಧಿ ಪಡಿಸಲಿ ಅಂತ ಸರ್ಕಾರಕ್ಕೆ ನಮ್ಮದು ಮನವಿ. ಒಂದು ಹಳೇ ಬಿದ್ದೋಗಿರುವಂಥ ತೋಪು ನೋಡ್ತೀವಿ. ಮತ್ತು ಇಲ್ಲಿ ಮುಂದೆ ಬಂದಾಗ ಇಲ್ಲಿ ಒಂದು ನೀರಿನ ಆಕಾರ ಇತ್ತು ಅನಿಸುತ್ತೆ ಮುಂಚೆ. ಈ ಕಡೆ ಕೆಳಗಡೆ ಭಾಗದಲ್ಲೆಲ್ಲ ಒಂದು ಬಾವಿ ಥರ ಇದೆ. ಇಲ್ಲಿ ಒಳಗಡೆ ಈ ಕಡೆಯಿಂದ ಕೂಡ ಆ ನೀರಿಗಾಗಿ ಬರುವಂಥ ಒಂದು ಎಂಟ್ರೆನ್ಸನ್ನು ಕೂಡ ನೋಡ್ಬೋದು. ಮತ್ತು ಇವಾಗ ರೀಸೆಂಟಾಗಿ ಈ ಒಂದು ಅಭಿವೃದ್ಧಿ ಕಾರ್ಯನ ಕೈಗೊಳ್ತಾ ಇದ್ದಾರೆ ಇಲ್ಲಿ. ಸೊ ಈ ಕೆರೆ ಸುತ್ತಮುತ್ತ ಇರುವಂಥ ಈ ಒಂದು ಕಂದಕ ಏನಿತ್ತು ಅದರ ಹೂಳೆತ್ತುವ ಕಾರ್ಯವನ್ನು ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು. ಮತ್ತು ಅಲ್ಲೂ ಕೂಡ ನಮಗೆ ಇನ್ನೊಂದು ಬಾವಿ ಕೂಡ ಕಾಣಿಸುತ್ತೆ. ಈ ಕಡೆ ಭಾಗದಲ್ಲಿ, ಪೂರ್ವದ ಭಾಗದಲ್ಲಿ ನಮಗೆ ಈ ಸೂಪರ್ ಮಾರ್ಕೆಟು, ಪುಟಾಣಿ ಗಲ್ಲಿ, ಸೋನಾರ್ ಗಲ್ಲಿ ಇವೆಲ್ಲ ಸಿಗ್ತವೆ. ಅಂದರೆ ಆಗಿನ ಕಾಲದಲ್ಲಿ ಈ ಕೋಟೆ ಭಾಗದಲ್ಲಿ, ಎದುರಿನ ಭಾಗದಲ್ಲಿ ಪೂರ್ತಿ ವಾಣಿಜ್ಯವಾದಂಥ ಒಂದು ಪ್ರದೇಶ ಇತ್ತು. ಅದು ಹಾಗೇ ಹೆಸರುಗಳು ಹಾಗೇ ಬಂದಿರೋದು.
ಆ ಭಾಗದಲ್ಲಿ ನೋಡ್ಬೋದು ಗೆಳೆಯರೆ ನೀವು, ಇಲ್ಲಿ ಹೇಗೆ ಅವರು ನೀರಿನ ವ್ಯವಸ್ಥೆನ ಮಾಡ್ಕೊಂಡಿದ್ರು ಅಂತ ನೋಡ್ತೀರಿ. ಬಟ್ ಇದನ್ನೆಲ್ಲ ಇನ್ನೂ ಆ್ಯಕ್ಚುಲಿ ಡೆವಲಪ್ ಮಾಡಬೇಕು. ಉಳಿಯುವಂಥ ಕಾರ್ಯ ಏನೋ ಮಾಡ್ತಿದ್ದಾರೆ. ಬಟ್ ಈ ಕಡೆಲ್ಲ ನೋಡ್ತೀರಾ ಎಷ್ಟು ದೊಡ್ಡದಾಗಿತ್ತು ಅಂತ. ಅಂಡರ್ಗ್ರೌಂಡ್ ಈ ಕಡೆಯಿಂದ ಆ ಕಡೆ ಹೋಗುವಂಥ ದಾರಿ ನೋಡ್ಬೋದು. ಅಲ್ಲಿತ್ತಲ್ಲ ಇಲ್ಲಿ ಒಂದು ಬಾವಿನ ಕೂಡ ನೋಡ್ಬೋದಾಗಿದೆ. ಆವಾಗಲೇ ನಾವು ಆ ಭಾಗದಿಂದ ತೋರಿಸಿದ್ವಿ. ಇವಾಗ ಇಲ್ಲಿ ಒಳಗಡೆ ನೀರಿನ ಒಂದು ಸೆಲೆನ ನೋಡ್ತೀವಿ. ಅಲ್ಲಿಂದ ಒಳಗಡೆ ಬಂದು ಇಲ್ಲಿ ನೀರನ್ನು ತುಂಬಿಕೊಳ್ಳುವಂಥ ವ್ಯವಸ್ಥೆ ಕೂಡ ಇತ್ತು ಮುಂಚೆ. ಇದು ಆಗಿನ ಕಾಲದಲ್ಲಿ ಒಂದು ನೀರಿನ ವ್ಯವಸ್ಥೆ, ಬಾವಿ ಥರ, ಬಟ್ ಬಾವಿ ಅಲ್ಲ. ಸದ್ಯಕ್ಕೆ ಈಗಿನ ಕಾಲದಲ್ಲಿ ಎಲ್ಲನೂ ಮಾಡ್ತಿರ್ತಾರೆ ಈ ಒಂದು ಜಾಗದಲ್ಲಿ. ಸೊ ಇಷ್ಟೊತ್ತು ಕೋಟೆ ಒಳಗಡೆ ನೋಡಿದ್ವಿ. ಇವಾಗ ನಾವು ಕೋಟೆಯ ಒಂದು 2 ಅಥವಾ 3 ಲೇಯರ್ ಏನು ಕಾಣಿಸುತ್ತೆ, ಇದು ಮೊದಲನೇ ಲೇಯರ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಅದರ ಹೊರಗಡೆ ಇದು 2ನೇ ಲೇಯರ್ ಕಾಂಪೌಂಡನ್ನು ನೋಡ್ತೀವಿ ಒಂದು ಕೋಟೆಗೆ. ಸೊ ಆಗಲೇ ಇದ್ರ ಮೇಲೆ ಬಂದು ಈ ಒಂದು ಕೋಟೆನ ನೋಡಿದ್ವಿ. ಇಲ್ಲಿಂದ ಈ ಭಾಗದಿಂದ ನಾವು ಆ ಕಡೆ ಕೂಡ ಹೋಗುವಂಥ ಒಂದು ದಾರಿ ಕೂಡ ನೋಡ್ಬೋದಾಗಿದೆ. ಇಲ್ಲೂ ಕೂಡ ಮೇಲ್ಗಡೆಯಿಂದ ಬಾವಿ ಕಾಣಿಸಿತ್ತು. ಇದು ಕಂದಕ ಅಲ್ಲ, ಆ್ಯಕ್ಚುಲಿ ಇದು ಸದ್ಯಕ್ಕೆ ಬಾವಿ, ಅಂದರೆ ನೀರಿನ ಸೆಲೆಗಾಗಿ ನೀರಿಗಾಗಿ ಮಾಡ್ಕೊಂಡಿದ್ದಂತಹ, ಅಲ್ಲಿಂದ ಮುಂಚೆ ಈ ಕಡೆ ಬಂದು ನೀರನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು. ಸೊ ಬನ್ನಿ ಇವಾಗ ನಾವೊಂದು ಚಿಕ್ಕ ಒಂದು ಸುರಂಗ ಮಾರ್ಗದಿಂದ ಆ ಕಡೆ ಭಾಗಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನಾವು ಈ ಕಡೆಯಿಂದ ಎಂಟರ್ ಆಗಿದ್ದು. ಇದು 2ನೇ ಲೇಯರ್ ಹೊರಗಡೆ ಭಾಗದಲ್ಲಿ ನೋಡ್ತೀವಿ. ಈ ಕಡೆ ಮುಂದೆ ಹೋದಾಗ ನಮಗೆ ಇದ್ರ ಹೊರಗಡೆ ಒಂದು 3ನೇ ಭಾಗದ ಕೂಡ ಕಾಣಿಸುತ್ತೆ. ಸೊ ಒಂದು 6 ಫೀಟಿನ ವ್ಯಕ್ತಿ ಆರಾಮಾಗಿ ನಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇಲ್ಲಿ ಇತ್ತು. ಸೊ ಇದು 3ನೇ ಭಾಗ, ಹೊರಗಡೆ ಭಾಗನ ನೋಡ್ತೀವಿ. ಅದೇ ಹೂಳೆತ್ತುವಂಥ ಕಾರ್ಯ ನಡೀತಿರೋದು. ಇದೆಲ್ಲ ಕಂದಕನ ನೋಡ್ಬೋದಾಗಿದೆ ಗೆಳೆಯರೆ. ಕೋಟೆಯ 3ನೇ ಒಂದು ಬಾಗಿಲು, ಅಂದರೆ 2 ಸುತ್ತಿನ ಕೋಟೆ ಇದು, ಅಂದರೆ 2 ಲೇಯರ್ ಇರುವಂಥ ಕೋಟೆ. ಒಳಗಡೆ ಭಾಗದಲ್ಲಿ ನೀರಿಗೆ ಅದಕ್ಕೆ ಮತ್ತು ಸೈನಿಕರು ಇಲ್ಲೆಲ್ಲ ಓಡಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಸೊ ಈ ಭಾಗದಿಂದ ನೀವು ಒಂದು ಅದ್ಭುತವಾದಂಥ ಒಂದು ಚಿತ್ರಣ ನೋಡ್ಬೋದು. ಅಲ್ಲಿ ನಮಗೆ ಮೇನ್ ಎಂಟ್ರೆನ್ಸ್ ಕಾಣಿಸುತ್ತೆ. ಇವೆರಡೂ ಕೂಡ ನಮಗೆ ಈ ಬುರುಜ್ಗಳು ಕಾಣಿಸ್ತವೆ. ಈ ಕಡೆ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು ಒಳಗಡೆ ಭಾಗದಲ್ಲಿ. ಇಲ್ಲೆಲ್ಲ ಸೈನಿಕರು ಓಡಾಡುವಂಥ ಒಂದು ಜಾಗ. ಇಲ್ಲಿ ನೋಡ್ಬೋದು ಹಿಂಗೆ ರೌಂಡಾಗಿ ಯಾವ ಥರ ಮಾಡ್ಕೊಂಡಿದ್ರು ಅಂತ. ಅಲ್ಲೆಲ್ಲ ಈ ಸ್ಟೆಪ್ಸು ಇಳಿಯೋದಕ್ಕಿದೆ. ಆ ಕಡೆ ಕೂಡ ಒಂದು ಬಾವಿ ಇದೆ. ಇಲ್ಲೆಲ್ಲ ಸ್ವಲ್ಪ ಫುಲ್ ಡೌನ್ ಆಗಿರುವಂಥ ಜಾಗ ನೀರಿಗಾಗಿ ಮಾಡ್ಕೊಂಡಿದ್ದಂಥದ್ದು. ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಫುಲ್ ಬಾವಿನೇ ಮಾಡಿರೋದು ಇದು. ಇನ್ನೂ ಕಂದಕ ಇತ್ತು ಅಂತ ಅನಿಸುತ್ತೆ. ಇದು ಇನ್ನೂ ಒಳಗಡೆ ಇಲ್ಲಿಂದ ಎಲ್ಲ ನೀರಿನ ವ್ಯವಸ್ಥೆ ಇದೆ. ಅಂದರೆ ಸೈನಿಕರು ಇಲ್ಲಿಂದ ಅಲ್ಲಿವರೆಗೂ ಅಷ್ಟು ಈಸಿಯಾಗಿ ಹೋಗದೇ ಇರೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು. ಈ ಕಡೆ ಭಾಗದಲ್ಲಿ ಇನ್ನೂ ಕೂಡ ಒಂದು 25-30ರಿಂದ 40 ಅಡಿ ಆಳ ಇರುವಂಥದ್ದು. ಇದೆಲ್ಲ ಇವಾಗ ಸದ್ಯಕ್ಕೆ ಹೂಳಿರೋದ್ರಿಂದ ಇವಾಗ ಒಂದು ತೆಗೆಯುವಂಥ ಕಾರ್ಯನ ಈ ಒಂದು ಜಿಲ್ಲಾಡಳಿತ ಮಾಡ್ತಾ ಇದೆ. ಅಲ್ಲಿಂದ ಮೇನ್ ಗೇಟ್ ಇದೆ ಗೆಳೆಯರೆ. ಇವೆಲ್ಲ ಬುರ್ಜ್ಗಳಿದ್ದಾವೆ. ಹಾಗೆಯೇ ಈ ಕಡೆ ಒಂದು ಬಾವಿ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಮೇಲ್ಗಡೆಯಿಂದ ಒಳಗಡೆ ಕೋಟೆ ಒಳಗಡೆ ಹೋಗುವಂಥ ದಾರಿ ಕೂಡ ನೋಡ್ತೀವಿ. ಹಾಗೆ ಇಲ್ಲೆಲ್ಲ ನೋಡ್ಬೋದು ನೀವು, ಇವೆಲ್ಲ ಚಿಕ್ಕ ಚಿಕ್ಕ ಸೈನಿಕರಿಗೆ ಆ ಕಡೆ ಒಂದು ನೋಡುವಂಥ ಜಾಗ ಕೂಡ ಕಾಣಿಸುತ್ತೆ. ಮತ್ತು ಇಲ್ಲಿ ಮದ್ದುಗುಂಡುಗಳನ್ನು ಸಿಡಿಸುವಂಥ ಜಾಗ ಕೂಡ ಇಲ್ಲಿ ನೋಡ್ತೀರಿ. ಬನ್ನಿ ಇವಾಗ ಮತ್ತೆ ಈ ಒಂದು ಸುರಂಗದಿಂದ ಆ ಕಡೆ ಹೋಗೋಣ. ಸೊ ಎಂಟ್ರೆನ್ಸ್ ಕಡೆಯಿಂದ ಒಳಗಡೆ ಬಂದಿದ್ದೀವಿ. ಇಲ್ಲಿ ನಾವು ಎಂಟ್ರೆನ್ಸಿನ ಬಲಭಾಗದಲ್ಲಿದ್ದೀವಿ. ಇಲ್ಲಿ ಕೂಡ ಒಂದು ಬಾವಿಯ ವ್ಯವಸ್ಥೆ ಕೂಡ ನಮಗೆ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ನನಗೆ ಅನಿಸುತ್ತೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಆಗಿನ ಕಾಲದಲ್ಲಿ ಬಹುಮನಿ ಸುಲ್ತಾನರು. ಸೊ ನಿಜವಾಗಿ ಇದು ಒಂದು ಬಾವಿನೇ ಆ್ಯಕ್ಚುಲಿ.
ಇಲ್ಲ ಬಾಯದ ಇಲ್ಲಿ ನೋಡಿ ಹೆಂಗೆ ನೀರಿನ ವ್ಯವಸ್ಥೆ ಇತ್ತು. ಈ ಕಡೆಯಿಂದ ಇಲ್ಲೊಂದು ದ್ವಾರ ಕೂಡ ಕಾಣಿಸುತ್ತೆ, ಅಲ್ಲಿಂದ ಹಿಂಗೆ ಬಂದು ಇಲ್ಲಿ ನೀರನ್ನು ತುಂಬಿಕೊಂಡು ಹೋಗುವಂಥ ವ್ಯವಸ್ಥೆ ಇತ್ತು ಆಗಿನ ಕಾಲದಲ್ಲಿ. ಇಲ್ಲಿ ಕೆಳಗಡೆ ದ್ವಾರ ಕೂಡ ನೋಡ್ತೀರ. ಬಾಯದ ಇದು ಪೂರ ಹೆಂಗೆ ಮಾಡ್ಯಾರ ನೋಡೋ ಆಗಿನ ಕಾಲದ. ಈಗ ಮಾಡ್ಕೊಂಡಿರ್ತಾವ ಬಾತು. ಅಲ್ಲೊಂದು ಎಂಟ್ರೆನ್ಸ್ ಇದೆ ಮತ್ತು ಈ ಕಡೆ ಕೂಡ ಇನ್ನೊಂದು ಎಂಟ್ರೆನ್ಸ್ ಕಾಣಿಸುತ್ತೆ ನಮಗೆ. ಸೊ ಇದನ್ನು ಆ್ಯಕ್ಚುಲಿ ಇನ್ನೂ ಡೆವಲಪ್ ಮಾಡಬೇಕು. ಮಾಡಿದ್ರೆ ನಮ್ಮ ಕಲಬುರಗಿ ಕೂಡ ಈ ಒಂದು ಪಾರಂಪರಿಕ ತಾಣಗಳ ಒಂದು ಲಿಸ್ಟಲ್ಲಿ ಸೇರ್ಬೋದಾಗಿದೆ. ಸೊ ಇವಾಗೆಲ್ಲ ಈ ಜಾಗನ ಎಲ್ಲ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ನೋಡಿ. ಆವಾಗಿನ ಕಾಲದಲ್ಲಿ ಯಾವ ಥರ ಒಂದು ನೀರಿಗೆ ಒಂದು ಹೇಗೆ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಿದ್ರು ಅಂತ. ಸೊ ನಮಗೆ ಈ ಒಂದು ಫುಲ್ ರೌಂಡ್ ಹೊಡಿಯೋಕ್ಕಾಗಲ್ಲ ಇದಕ್ಕೆ, ಯಾಕಂದರೆ ಈ ಕಡೆ ಮುಂದೆ ಹೋಗಲಿಕ್ಕೆ ದಾರಿ ತುಂಬ ಕಡಿದಾಗಿದೆ. ಬಟ್ ಎಷ್ಟು ಕಾಣಿಸುತ್ತೆ ಅಂತ ನೋಡೋಣ ನಾವು ಇಲ್ಲಿಂದ. ಈ ಕಡೆ ಎಲ್ಲ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ, ಮತ್ತು ಯಾರು ಬರ್ತಾರೆ ಅಂತ ಕೂಡ ಗೊತ್ತು ನಿಮಗೆ. ಇಲ್ಲೂ ಕೂಡ ಇನ್ನೊಂದು ಬಾವಿ ಇರುವಂಥ ಸಾಧ್ಯತೆ ಇದೆ. ಸೊ ಸುತ್ತಮುತ್ತ ಎಲ್ಲ ನೀರಿನ ವ್ಯವಸ್ಥೆನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ರು ಅಂತ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ನಮಗೆ ಒಂದು ಜಾಗದಲ್ಲಿ ಸರಿಸುಮಾರು ಒಂದು 6 ರಿಂದ 7 ಬಾವಿಗಳನ್ನು ಇಲ್ಲಿವರೆಗೂ ನೋಡಿದ್ವಿ. ಅಲ್ಲಿ ಬಾವಿಗೆ ನೀರಿಗೆ ಬರೋದಕ್ಕೆ ಅಲ್ಲೊಂದು ಎಂಟ್ರಿನ ಕೂಡ ನೋಡ್ಬೋದು, ಎಂಟ್ರೆನ್ಸನ್ನು ನೋಡ್ಬೋದು ಆ ಭಾಗದಲ್ಲಿ. ಅಲ್ಲಿ ಬಂದು ಇಲ್ಲಿ ನೀರು ಆ್ಯಕ್ಚುಲಿ ಶೇಖರಣೆ ಆಗೋದು ಬಾವಿದು. ಸೊ ಇದು ಹೊರಗಡೆ ಲೇಯರನ್ನು ನೋಡ್ತೇವೆ. ಇದೆಲ್ಲ ಹೂಳೆತ್ತುವಂಥ ಕಾರ್ಯ ನಡೀತಿದೆ. ಆ ಕಡೆ ಮುಖ್ಯ ರಸ್ತೆಯನ್ನು ನಾವು ನೋಡ್ತೀವಿ. ಸೊ ಕೋಟೆ ಒಳಗಡೆ ಹಲವಾರು ಕಡೆ ಈ ಒಂದು ಬಾವಿಯ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಮಾಡಿದರು. ಇವಾಗ ಎಕ್ಸಾಕ್ಟಾಗಿ ನಾವು ಈ ಒಂದು ಶಿವ ದೇವಾಲಯ ಅಥವಾ ಶಿವಾಲಯದ ಒಳಗಡೆ ಇದ್ದೇವೆ. ಬಹುಮನಿ ಸುಲ್ತಾನರ ಕೋಟೆ ಒಳಗಡೆ ಇರತಕ್ಕಂಥ ಒಂದು ಶಿವಾಲಯದ ಹತ್ರ ಇದ್ದೇವೆ.